ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹುಡುಗಿಯರ ಕನ್ಯೆಯ ಪೊರೆ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಬಗ್ಗೆ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಾರೆ. ವರ್ಜಿನಿಟಿ ಅಂದರೆ ಕನ್ಯಾ ಪೊರೆ. ಪ್ರತಿಯೊಬ್ಬ ಗಂಡು ತಾನು ಮದುವೆ ಆಗುವ ಹುಡುಗಿ ಕನ್ಯೆ ಆಗಿರಬೇಕೆಂದು ತುಂಬ ಇಷ್ಟಪಡ್ತಾನೆ. ಇಷ್ಟಪಡೋದು ತಪ್ಪಲ್ಲ. ಆದರೆ ನಮ್ಮಲ್ಲಿ ಗಂಡು ಹೆಣ್ಣಿನ ಪ್ರಥಮ ಸಂಭೋಗದಲ್ಲಿ ಹೆಣ್ಣಿಗೆ ರಕ್ತಸ್ರಾವವಾದರೆ ಅವಳು ವರ್ಜಿನಿಟಿ ಅಂತ ನಂಬ್ತಾರೆ. ಆದರೆ ಕೆಲವರಿಗೆ ಕನ್ಯಾ ಪೊರೆ ಅಂದರೆ ಏನು ಅಂತಲೇ ಗೊತ್ತಿರೋಲ್ಲ. ದೇವರು ಕೊಟ್ಟ ಈ ಅದ್ಭುತ ಹೆಣ್ಣಿನ ಅಂಗದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟ ಕೆಲವು ಫೋಟೋಗಳನ್ನು ಹಾಕಿಲ್ಲ. ಹಾಗಾದರೆ ಇದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಂಬರ್ 1, ಏನಿದು ಕನ್ಯಾ ಪೊರೆ? ಕನ್ಯಾ ಪೊರೆ ಅಂದರೆ ಹೆಣ್ಣಿನ ಯೋನಿಯ ಹೊರಭಾಗವನ್ನು ಮುಚ್ಚಿರುವ ಒಂದು ತೆಳುವಾದ ಗೋಡೆ ಹಾಗೆ ಅಡ್ಡವಾಗಿರುತ್ತೆ. ಈ ಯೋನಿ ಪೊರೆ ಹುಟ್ಟಿನಿಂದಲೂ ಇರುತ್ತೆ. ಆದರೆ ಕೆಲವರಲ್ಲಿ ತೆಳ್ಳಗೆ ಇರುತ್ತೆ, ಕೆಲವರಲ್ಲಿ ದಪ್ಪವಾಗಿ ಗಟ್ಟಿಯಾಗಿರುತ್ತೆ. ಕೆಲವು ಹುಡುಗಿಯರ ಯೋನಿಯ ರಂಧ್ರ 70ರಷ್ಟು ಭಾಗ ಮುಚ್ಚಿಕೊಂಡೇ ಇರುತ್ತೆ. ನಂಬರ್ 2, ಕೆಲವು ಹುಡುಗಿಯರಲ್ಲಿ ಯೋನಿಯ ರಂಧ್ರ ಕೂಡ ದೊಡ್ಡದಾಗಿರುತ್ತೆ. ಯೋನಿಯ ರಂಧ್ರ ಕೂಡ ಅಂದರೆ ಯೋನಿಯ ಗಾತ್ರ ಕೂಡ ದೊಡ್ಡದಾಗಿರುತ್ತೆ. ಕೆಲವು ಹುಡುಗಿಯರ ಯೋನಿ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಇದರ ರಂಧ್ರ ಕೂಡ ಚಿಕ್ಕದಾಗಿರುತ್ತೆ. ಒಬ್ಬರ ಯೋನಿ ಇನ್ನೊಬ್ಬರಿಗೆ ಹೋಲಿಕೆಯಾಗೋದಿಲ್ಲ. ನಂಬರ್ 3, ಕೆಲವು ಹುಡುಗಿಯರು ಹೆಚ್ಚಾಗಿ ಸೈಕಲ್ ಸವಾರಿ ಮಾಡೋದು, ಜಿಮ್ನಲ್ಲಿ ಕಸರತ್ತು ಮಾಡೋದು, ಕುದುರೆ ಓಡಿಸೋದು, ಕೆಲವು ಕಷ್ಟಕರವಾದ ಯೋಗಾಸನ ಮಾಡೋದು. ಇದರಿಂದ ಕೂಡ ಯೋನಿಯಲ್ಲಿರುವ ಪೊರೆ ಸ್ವಲ್ಪ ಅರಿಯುವ ಸಾಧ್ಯತೆ ಇದ್ದೇ ಇರುತ್ತೆ. ನಂಬರ್ 4, ಕೆಲವು ಹೊಸದಾಗಿ ಮದುವೆಯಾಗಿರುವ ಹುಡುಗಿಯರು ಮೊದಲನೇ ರಾತ್ರಿಯಲ್ಲಿ ಹುಡುಗಿಗೆ ರಕ್ತಸ್ರಾವ ಆಗದಿದ್ದರೆ ಹುಡುಗನಿಗೆ ಅನುಮಾನ ಬರುತ್ತೆ. ಇದು ನಿಮ್ಮದು ದೊಡ್ಡ ತಪ್ಪು ಕಲ್ಪನೆ. ಈ ರೀತಿ ಯೋಚನೆ ಮಾಡಲೇಬೇಡಿ. ಇದು ಸರ್ವೇ ಸಾಮಾನ್ಯವಾಗಿದೆ. ನಂಬರ್ 5, ಗಂಡು ಹೆಣ್ಣಿನ ಮೊದಲ ಸಂಭೋಗದಲ್ಲಿ ಗಂಡು ಹೆಣ್ಣಿನ ಯೋನಿಗೆ ಶಿಶ್ನವನ್ನು ಜೋರಾಗಿ ತಳ್ಳಿದಾಗ ಯೋನಿ ಪೊರೆ ಹರಿದು ಹೋಗುತ್ತೆ. ಇದರಿಂದ ನಿಮ್ಮ ಸಂಗಾತಿಗೆ ರಕ್ತಸ್ರಾವದಿಂದ ತುಂಬ ನೋವಾಗುತ್ತೆ. ಇದು 100ಕ್ಕೆ 60% ಹುಡುಗಿಯರಲ್ಲಿ ಮಾತ್ರ ಕಂಡುಬರುತ್ತೆ. ಉಳಿದ 40% ಹುಡುಗಿಯರಲ್ಲಿ ಯಾವುದೇ ಸಮಸ್ಯೆ ಕಂಡುಬರಲ್ಲ. ಆಗ ನೀವು ಅವಳು ವರ್ಜಿನಿಟಿ ಅಲ್ಲಂತ ತಿಳಿದುಕೊಳ್ಳೋದು ತುಂಬ ತಪ್ಪು. ಇದು ಫ್ರೆಂಡ್ಸ್ ಇವತ್ತಿನೊಂದು ಚಿಕ್ಕ ವಿಡಿಯೋ.